ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ಆಸ್ಪತ್ರೆ ಆಡಳಿತ ವೈಫಲ್ಯದಿಂದ ಹೊರಬಂದೆ ಪ್ರಭಾಕರ್. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ನಗರದ ಡಿ ದೇವರಾಜ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈಫಲ್ಯ ಎಂದು ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಪ್ರಭಾಕರ್ ಹೊರಬಂದಿದ್ದೇವೆ ಎಂದು ತಿಳಿಸಿದ್ದಾರೆ. ನಗರದ ಸಾರ್ವಜನಿಕ ಆಸ್ಪತ್ರೆಯ ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿಯ ಸಭಾಂಗಣ ನಡೆದ ಸಭೆಯಲ್ಲಿ ಹೊರಬಂದು ಸುದ್ದಿಗಾರರೊಂದಿಗೆ ನಂತರ ಮಾತನಾಡಿ, ಆಸ್ಪತ್ರೆಯ ನಾವು ಹೆಸರಿಗೆ ರಕ್ಷಾ ಸಮಿತಿಗೆ ಮಾತ್ರ ಸದಸ್ಯರು, ಆದರೆ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಹಾಗೂ ಸರಿಯಾದ ಸಮಯಕ್ಕೆ ಔಷಧಿ ತರಿಸುವುದರಲ್ಲಿ ತಡ ಮಾಡ್ತಾ ಇದ್ದಾರೆ. ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಔಷಧಿ ಸಿಗ್ತಾ ಇಲ್ಲ, ಸ್ವಚ್ಛತೆ ಕಾಣುತ್ತಿಲ್ಲ, ಗರ್ಭಿಣಿಯರಿಗೆ ಹೆರಿಗೆ ಆಗುತ್ತಿಲ್ಲ, ಏನೇ ಇದ್ದರೂ ಹೊರಗಡೆ ಕಳಿಸ್ತಾರೆ. ರೋಗಿಗಳ ಕಷ್ಟವನ್ನ ಗಮನಿಸಿ ನಮಗೆ ಬೇಸರ ಆಗ್ತಾ ಇದೆ ಎಂದರು. ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಿಗೆ ಸಭೆಯಲ್ಲಿ ಪ್ರತಿ ಸಲ ಚರ್ಚೆ ಮಾಡಿದ ವಿಚಾರಗಳು ಯಾವುದೇ ರೀತಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಆದರೆ ನಮಗೆ ಸಭೆಗೆ ತಡವಾಗಿ ಮಾಹಿತಿ ನೀಡ್ತಾರೆ. ಸಭೆಗೆ ಯಾವುದೇ ಕೆಲಸ ಕಾರ್ಯಗಳು ಆಗ್ತಿಲ್ಲ. ಇದರಿಂದ ಬಹಳಷ್ಟು ನಾವು ಬೇಸರವಾಗಿದ್ದೇವೆ, ಹೊರಬಂದಿದ್ದೇವೆ ಎಂದು ತಿಳಿಸಿದ್ದಾರೆ. ನಗರದ ಸಾರ್ವಜನಿಕ ಆಸ್ಪತ್ರೆಯ ಕಣ್ಣಿನ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನ ನಡೆಸ್ತಾ ಇಲ್ಲ, ಬೇರೆ ವೈದ್ಯರನ್ನ ನೇಮಕ ಮಾಡಿಕೊಳ್ಳಬೇಕು ಎಂದು ಶಾಸಕರು ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರು ಜಿಟಿ ಹರೀಶ್ ಗೌಡ ಅವರಿಗೆ ವಿಷಯ ಗಮನಕ್ಕೆ ತಂದಿದ್ದೇವೆ. ಆಸ್ಪತ್ರೆಯಲ್ಲಿ ವೈದ್ಯರ ಕೊಠಡಿಯಲ್ಲಿ ಶೌಚಾಲಯ ಬಾಗಿಲುಗಳು ದುರಸ್ತಿ ಆಗದೆ ಹಾಗೂ ಐಸಿಯು ಕೊಠಡಿಗಳಲ್ಲಿ ಇಲಿಗಳ ಕಾಟ, ರೋಗಿಗಳ ಕೊಠಡಿಯಲ್ಲಿ ಹೆಗ್ಗಣ ಜಿರಳೆ ಕಾಟ ಕೂಡ ಹೆಚ್ಚಾಗಿದೆ. ಅದನ್ನ ಬಹಳಷ್ಟು ವಿಷಯವನ್ನ ಚರ್ಚಿಸಿದ್ದೇವೆ, ಅದನ್ನು ಕೂಡ ಏನು ಕ್ರಮ ಕೈಗೊಂಡಿಲ್ಲ ಎಂದು ತಿಳಿಸಿದ್ದಾರೆ. ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಸಂತೋಷ್ ಮಾತನಾಡಿ, ಸರ್ಕಾರದಿಂದ ಉಚಿತವಾಗಿ ಎಸ್ಸಿ ಎಸ್ಟಿಗಳಿಗೆ ಯಾವ್ಯಾವ ಸೌಲಭ್ಯಗಳು ದೊರಕುತ್ತವೆ ಎಂದು ನಾಮಫಲಕವನ್ನು ಅಳವಡಿಸಿ ಎಂದು ಇನ್ನೂವರೆಗೂ ಅಳವಡಿಸಿಲ್ಲ ಎಂದರು. ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್, ಪ್ರಜಾಪವ ಟಿವಿ, ಮೈಸೂರು. ಸ್ಕ್ಯಾನಿಂಗ್ ಮಾಡಿಸಲು ಹೋಗಿ ಮಹಿಳೆ ಬಲಿ, ಅಸಭ್ಯ ವರ್ತನೆ ಪ್ರಕರಣ. ಆನೇಕಲ್ ಪೊಲೀಸರಿಂದ ಇನ್ನೂ ಆಗಿಲ್ಲ, ಆರೋಪಿ ಅರೆಸ್ಟ್. ಆನೇಕಲ್ ಪೊಲೀಸರ ಈ ನಡೆ ಖಂಡಿಸಿ ಪ್ರತಿಭಟನೆ. ಆನೇಕಲ್ನ ಪೊಲೀಸ್ ಠಾಣೆ ಸಮೀಪ ಪ್ರತಿಭಟನೆ. ಕರವಿ ಶಿವರಾಮೇಗೌಡರ ಬಣದ ಉಪಾಧ್ಯಕ್ಷ ಲೋಕೇಶ್ ಗೌಡ ನೇತೃತ್ವದಲ್ಲಿ ಹೋರಾಟ. ಕೂಡಲೇ ಕಿಡಿಗೇಡಿ ಜಯಕುಮಾರ್ನನ್ನ ಬಂಧಿಸುವಂತೆ ಆಗ್ರಹ. ಘಟನೆ ನಡೆದು 10 ದಿನ ಕಳೆದರೂ ಸಹ ಇನ್ನೂ ಆರೋಪಿ ಬಂಧಿಸಿದ ಆನೇಕಲ್ ಪೊಲೀಸರು. ಕಿಡಿಗೇಡಿ ಜಯಕುಮಾರ್ ಪ್ರತಿಕೃತಿ ದಹಿಸಿ ಆಕ್ರೋಶ. ರಸ್ತೆ ಅಡ್ಡಗಟ್ಟಿ ಹೋರಾಟ ಮಾಡಿದ ಪ್ರತಿಭಟನಾಕಾರರು. ಪ್ರತಿಭಟನಾಕಾರರನ್ನ ಹತೋಟಿಗೆ ತರಲು ಪೊಲೀಸರ ಹರಸಾಹಸ. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಬೆಂಗಳೂರು. ಮಂಡ್ಯದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 98 ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಭೂಮಿ ಪೂಜೆ. ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ 98 ಲಕ್ಷ ವೆಚ್ಚದಲ್ಲಿ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷರಾದ ನಯೀಂ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ತಮ್ಮೇಗೌಡ, ನಗರಸಭೆ ಸದಸ್ಯರುಗಳಾದ ಶ್ರೀಧರ್, ಪಳನಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಶೈಲೇಂದ್ರ, ಕಾಂಗ್ರೆಸ್ ಮುಖಂಡರಾದ ಸೋಮಶೇಖರ್, ಆದರ್ಶ್, ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಗಿರೀಶ್ ಮಂಡ್ಯ, ಪ್ರಜಾಪವರ್ ನ್ಯೂಸ್. ಕೂಟ ಕಟ್ಟಿಕೊಂಡು ರಾತ್ರೋರಾತ್ರಿ ಜಮೀನಿಗೆ ನುಗ್ಗಿ ದಾಂಧಲೆ, ಬೆಳೆ ಕೊಯ್ದು ನಾಶ. ಪ್ರಶ್ನಿಸಲು ಹೋದ ಭೂ ಮಾಲೀಕನ ಮೇಲೆ ಹಲ್ಲೆ, ಆಸ್ಪತ್ರೆಗೆ ಪ್ರಕರಣ ದಾಖಲು. 2.5 ದಶಕಗಳ ಹಿಂದೆ ಖರೀದಿಸಿದ ಶರಣಪ್ಪ ತಂದೆ ಈರಪ್ಪ ಜಮೀನಿಗೆ ಜಮೀನು ಮಾರಾಟ ಮಾಡಿದ ಕಾಸಿಂ ಸಾಬ್ ಸಂಗಡಿಗರಾದ ಅಂಬರೀಶ್, ನಿಂಗಪ್ಪ, ಶರಣಪ್ಪ ದೇವರಗುಡಿ ಹೊಲಕ್ಕೆ ನುಗ್ಗಿ ಭತ್ತದ ಫಸಲನ್ನ ಕಟಾವು ಮಾಡಿ ಪ್ರಶ್ನಿಸಿದ ಭೂಮಾಲೀಕ ಶರಣಪ್ಪನ ತಂದೆ ಈರಪ್ಪನ ಮೇಲೆ ಗೂಂಡಾಗಿರಿ ಪ್ರದರ್ಶಿಸಿ ದೌರ್ಜನ್ಯವೆಸಗಿರುವ ಘಟನೆ ತುರ್ವಿಹಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 23 ವರ್ಷಗಳ ಹಿಂದೆ ಸಿಂಧನೂರು ತಾಲೂಕಿನ ಕುನ್ನಟಗಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಉಪ್ಪಲದೊಡ್ಡಿ ಡಿ ಗ್ರಾಮದ ಸರ್ವೆ ಸಂಖ್ಯೆಯಲ್ಲಿ 23 ಹಿಸ್ಸಾ 11ರ ಪೈಕಿ 2 ಎಕರೆ ಜಮೀನನ್ನು ಪರಿಶಿಷ್ಟ ವರ್ಗದ ಶರಣಪ್ಪನು ಕಾಸಿಂ ಸಾಬರಿಂದ ಖರೀದಿಸಿದ್ದಾರೆ. ಖರೀದಿಸಿದ ಶರಣಪ್ಪ ಮ್ಯೂಟೇಷನ್ ಮಾಡಿಸಿಕೊಂಡಿರುವುದಿಲ್ಲ. ಖರೀದಿ ನಂತರ ಕಾಸಿಂ ಸಾಬ್ ಮೃತಪಡುತ್ತಾನೆ. ಶರಣಪ್ಪನು ಮ್ಯೂಟೇಷನ್ ಮಾಡಿಸಿಕೊಳ್ಳದಿದ್ದರಿಂದ ಮೂಲ ಪಹಣಿ ಕಾಸಿಂ ಸಾಬರ ಹೆಸರಿನಲ್ಲಿತ್ತು. ಆಗ ಕಾಸಿಂ ಸಾಬರ ಹೆಂಡತಿ ಬಾಲಂಬಿ ಗಂಡನ ಡೆತ್ ಸರ್ಟಿಫಿಕೇಟ್ ನೀಡಿ ಪೋತಿ ವಿರಸತ್ನಂತೆ ತನ್ನ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಂಡು ಶರಣಪ್ಪಂಗೆ ನೀಡಿದ ಅದೇ ಜಮೀನನ್ನು ಇತರರಿಗೆ 2ನೇ ಬಾರಿ ಮಾರಾಟ ಮಾಡಿರುತ್ತಾಳೆ. ಮೂಲ ಖರೀದಿದಾರರು ಸಿಂಧನೂರಿನ ನ್ಯಾಯಾಲಯದಲ್ಲಿ 4013/2016ರಂತೆ ದಾವೆ ಹೂಡಿ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಮಾಡಿಸಿರುತ್ತಾರೆ.
ನ್ಯಾಯಾಲಯವು ವಿಚಾರಣೆ ನಡೆಸಿ ಸ್ವಾಧೀನ ಜಮೀನಿಗೆ ಯಾವುದೇ ಅಡೆತಡೆ ಮಾಡದೆ ಯಾರಿಗೂ ಮಾರಾಟ ಮಾಡದಂತೆ ಆದೇಶ ಮಾಡಿದೆ. ಆದರೆ ಬಾಲಮ್ಮ ನ್ಯಾಯಾಲಯದ ಆದೇಶ ಗಾಳಿಗೆ ತೂರಿ ಎರಡನೆಯವರಿಗೆ ಮಾರಾಟ ಮಾಡಿರುತ್ತಾರೆ. ಇನ್ನು ಈ ಪ್ರಕರಣ ಸಿಂಧನೂರಿನ ಸೀನಿಯರ್ ಸಬ್ ಡಿವಿಷನ್ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿರುವಾಗಲೇ ಮೊನ್ನೆ ನವೆಂಬರ್ 17ರಂದು ರಾತ್ರೋರಾತ್ರಿ ತಂಡವನ್ನ ಕಟ್ಟಿಕೊಂಡು ಅಮರೇಶ್ ಕಾರಟಗಿ ಹಾಗೂ ಸಣ್ಣ ಉದ್ದಲಿಂಗಪ್ಪ ನೇತೃತ್ವದ ತಂಡ 2 ಭತ್ತದ ಕೊಯ್ಲು ಯಂತ್ರ ಹಾಗೂ 2 ಟ್ರ್ಯಾಕ್ಟರ್ಗಳೊಂದಿಗೆ ಜಮೀನಿಗೆ ನುಗ್ಗಿ ಸುಮಾರು 2 ಲಕ್ಷ ಮೌಲ್ಯದ ಭತ್ತದ ಬೆಳೆ ಕಟಾವು ಮಾಡಿ ಉಳಿದ ಬೆಳೆ ನಾಶಪಡಿಸಿ ಇದನ್ನ ಪ್ರಶ್ನಿಸಲು ಹೋದ ಶರಣಪ್ಪ ತಂದೆ ಈರಪ್ಪ ಹಾಗೂ ಇತರರ ಮೇಲೆ ಹಲ್ಲೆ ನಡೆಸಿ ಮನ ಬಂದಂತೆ ಥಳಿಸಿ ಹೆಣ್ಣು ಮಕ್ಕಳಿಗೆ ಸೊಂಟದ ಕೆಳಗಿನ ಶಬ್ದದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದಾರೆಂದು ಹಲ್ಲೆಗೊಳಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವೇಳೆ ಗೌಡಪ್ಪ ತಂದೆ ಈರಪ್ಪ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ದೌರ್ಜನ್ಯಕ್ಕೆ ಒಳಗಾದ ಕುಟುಂಬಕ್ಕೆ ಜೀವದ ಬೆದರಿಕೆ ಹಾಕಿದ ಹಿನ್ನೆಲೆ ಪೊಲೀಸ್ ಮೊರೆ ಹೋಗಿದ್ದಾರೆ. ಈ ಕುರಿತು ತುರ್ವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ವೆಂಕಟೇಶ ನಾಯಕ, ಪ್ರಜಾಪವರ್ ಟಿವಿ, ಸಿಂಧನೂರು. ಗಂಗಾವತಿಯ ಆನೆಗೊಂದಿ ರಸ್ತೆಯಲ್ಲಿರುವ ವಿಪ್ರನಗರದ ಶ್ರೀ ದುರ್ಗಾದೇವಿಯ ಕಾರ್ತಿಕ ದೀಪೋತ್ಸವವು ದಿನಾಂಕ 18/11/2025 ಮಂಗಳವಾರದಂದು ಅಪಾರ ಭಕ್ತಾದಿಗಳ ಮಧ್ಯೆ ಸಂಭ್ರಮದಿಂದ ಜರುಗಿತು. ಕಾರ್ತಿಕ ದೀಪೋತ್ಸವದ ಅಂಗವಾಗಿ ಬೆಳಿಗ್ಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ಭಜನೆ ಹಾಗೂ ಅನ್ನದಾಸೋಹ ಜರುಗಿತು. ಸಂಜೆ ವಿಪ್ರನಗರದ ಭಕ್ತಾದಿಗಳು ಶ್ರೀದೇವಿಗೆ ಸಹಸ್ರಾರು ದೀಪಗಳನ್ನು ಹಚ್ಚಿ ತಮ್ಮ ಭಕ್ತಿ ಪರಾಕಾಷ್ಠೆಯನ್ನು ಮೆರೆದರು. ಈ ಸಂದರ್ಭದಲ್ಲಿ ಮುಖಂಡ ಪಂಪಾಪತಿ ಕಟ್ಟಿಮನಿ ಮಾತನಾಡಿ 35ಕ್ಕೂ ಅಧಿಕ ವರ್ಷದಿಂದ ಸ್ಥಾಪಿಸಲಾಗಿರುವ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಸರ್ಕಾರದಿಂದಾಗಲಿ ಅಥವಾ ಸಂಘ ಸಂಸ್ಥೆಗಳಿಂದಾಗಲಿ ಯಾವುದೇ ಸಹಾಯವಿಲ್ಲದೆ ವಿಪ್ರನಗರದ ಭಕ್ತರಿಂದ ಸಹಕಾರ ಪಡೆದುಕೊಂಡೇ ಮುನ್ನಡೆಸಿಕೊಂಡು ಬರಲಾಗುತ್ತಿದ್ದು, ಇದೇ ಪ್ರಥಮ ಬಾರಿಗೆ ಕಾರ್ತಿಕ ದೀಪೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶರಣಯ್ಯ ಸ್ವಾಮಿ, ಲಿಂಗಪ್ಪ ಬಸಾಪುರ, ರೇಣುಕಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಂಗಾಧರ ಸ್ವಾಮಿ, ತಿರುಪತಿ ಶೆಟ್ಟಿ, ಚೆನ್ನಯ್ಯ ಸ್ವಾಮಿ, ಹುಲಿಗೇಶ ನಾಯಕ, ರಾಜು ನಾಯಕ, ಪಂಚಯ್ಯ ಸ್ವಾಮಿ ಸೇರಿದಂತೆ ದೇವಸ್ಥಾನದ ಮಂಡಳಿಯ ಸರ್ವ ಸದಸ್ಯರು ಮತ್ತು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ವರದಿ ಶರಣಪ್ಪ, ಗಂಗಾವತಿ, ಪ್ರಜಾಪವರ್ ಟಿವಿ. ಕಾನೂನಿನ ಪರಿಪಾಲನೆಯು ಕಬ್ಬಿಣದ ಕಡಲೆಯಲ್ಲ, ಬದಲಾಗಿ ಸಿಹಿ ಸಕ್ಕರೆಯಾಗಿದೆ. ಹುಟ್ಟಿನಿಂದ ಸಾಯುವವರೆಗೂ ಕಾನೂನಿನ ನಡುವೆಯೇ ಜೀವನ ನಡೆಸಬೇಕಾಗಿರುವುದರಿಂದ ಕಾನೂನಿನ ಪರಿಮಿತಿಯೊಳಗೆ ಜೀವನ ನಡೆಸುವುದನ್ನು ಕಲಿಯಬೇಕು ಎಂದು ನ್ಯಾಯಾಧೀಶ ಸುಧೀರ್ ಹೇಳಿದರು. ಗ್ರಾಮೀಣ ಪ್ರದೇಶದ ಜನರು ಸಣ್ಣ ಪುಟ್ಟ ವಿಚಾರಗಳಿಗೆ ಕಿತ್ತಾಟ ಮಾಡಿಕೊಂಡು ಪೊಲೀಸ್ ಠಾಣೆ ಅಥವಾ ನ್ಯಾಯಾಲಯದ ಮೆಟ್ಟಿಲು ತುಳಿಯದೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಮನವಿ ಮಾಡಿದರು. ಅವರು ಕೆಆರ್ಪೇಟೆ ತಾಲೂಕಿನ ಬೀರವಳ್ಳಿ ಗ್ರಾಮದಲ್ಲಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಶ್ರಮದಾನ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಕಾನೂನಿನ ಬಗ್ಗೆ ಗ್ರಾಮಸ್ಥರಿಗೆ ಅರಿವಿನ ಜಾಗೃತಿ ಮೂಡಿಸಿ ಮಾತನಾಡಿದರು. ಇಂದಿನ ಯುವಜನರೇ ನಾಳಿನ ಭವ್ಯ ಭಾರತದ ಸತ್ಪ್ರಜೆಗಳಾದ್ದರಿಂದ ಯುವಕರು ಹಾಗೂ ಯುವತಿಯರು ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡುವ ದಿಕ್ಕಿನಲ್ಲಿ ಯುವಜನರು ಒಂದಾಗಿ ಆಲೋಚಿಸಿ ಕೆಲಸ ಮಾಡಬೇಕು ಎಂದು ಕಿವಿಮಾತನ್ನ ಹೇಳಿದ ನ್ಯಾಯಾಧೀಶ ಸುಧೀರ್ ಅವರು, ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಡಿಕೊಂಡು ನ್ಯಾಯಾಲಯದಲ್ಲಿ ವ್ಯಾಜ್ಯ ಹೂಡುವುದರಿಂದ ಅಮೂಲ್ಯವಾದ ಸಮಯ ಹಾಗೂ ಹಣ ಎರಡೂ ವ್ಯರ್ಥವಾಗುತ್ತದೆ. 16 ವರ್ಷ ವ್ಯಾಜ್ಯ ನಡೆಸಿ ರಾಜಿ ಸಂಧಾನದ ಮೂಲಕ ಕೇಸನ್ನು ವಾಪಸ್ಸು ಪಡೆಯುವುದರಿಂದ ನಾವುಗಳು ಯಾವುದೇ ಸಾಧನೆ ಮಾಡಿದಂತಾಗುವುದಿಲ್ಲ ಎಂಬ ಸತ್ಯ ಅರಿಯಬೇಕು. ಯುವಜನರು ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ, ಅಕ್ರಮಗಳು ಹಾಗೂ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಸಂಘಟಿತರಾಗಿ ಹೋರಾಟ ನಡೆಸುವ ಜೊತೆಗೆ ಸಮಾಜದಲ್ಲಿ ನಿಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿರುವ ಕಾನೂನು ಬಾಹಿರವಾದ ಚಟುವಟಿಕೆಗಳ ವಿರುದ್ಧ ಗಟ್ಟಿಯಾದ ಧ್ವನಿಯಲ್ಲಿ ಪ್ರತಿಭಟಿಸುವ ಎದೆಗಾರಿಕೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತನ್ನ ಹೇಳಿದರು. ಅಪಾರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ದೇವರಾಜು ಮಾತನಾಡಿ, ತಂದೆ ತಾಯಿಗಳಿಗೆ ಗೌರವ ನೀಡಿ ಅವರ ಮುಪ್ಪಿನ ಕಾಲದಲ್ಲಿ ಯೋಗಕ್ಷೇಮವನ್ನು ಗಮನಿಸಿದ ಮಕ್ಕಳು ಬದುಕಿದ್ದು ಯಾವುದೇ ಪ್ರಯೋಜನವಿಲ್ಲ.
ನಮ್ಮನ್ನು ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿಗಳನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಯುವಜನರು ತಿಳಿದು ಹಿರಿಯರ ಸಂತೋಷವನ್ನು ಸಂಭ್ರಮಿಸುವುದನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ದೇವರಾಜು ಕರೆ ನೀಡಿದರು. ಅಪಾರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆ.ವಿ. ಅರ್ಪಿತಾ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆಯು ವಿದ್ಯಾರ್ಥಿಗಳು ಹಾಗೂ ಯುವಜನರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವ ಜೊತೆಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದು ಛಲವನ್ನು ಮೂಡಿಸುತ್ತದೆ. ಯುವ ಶಕ್ತಿಯು ಬಲಿಷ್ಠವಾದ ಶಕ್ತಿಯಾದ್ದರಿಂದ ಯುವಜನರು ಜೀವನದಲ್ಲಿ ಎದುರಾಗುವ ಸವಾಲುಗಳು ಹಾಗೂ ಸಮಸ್ಯೆಗಳಿಗೆ ಹೆದರಿ ಪಲಾಯನವಾದವನ್ನು ಅನುಸರಿಸದೆ ಆತ್ಮವಿಶ್ವಾಸದಿಂದ ಜೀವನ ನಡೆಸುವುದನ್ನು ಕಲಿಯಬೇಕು ಎಂದು ಮನವಿಯನ್ನ ಮಾಡಿದರು. ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಮತ್ತು ಎನ್ಎಸ್ಎಸ್ ಘಟಕದ ಶಿಬಿರಾಧಿಕಾರಿ ಆರ್.ಬಿ. ಪದ್ಮನಾಭ, ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂ.ಆರ್. ಪ್ರಸನ್ನಕುಮಾರ್, ವಕೀಲ ರಾಜೇಗೌಡ ಮತ್ತಿತರರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಾಡಿನ ಖ್ಯಾತ ಹಳ್ಳಿ ಹಕ್ಕಿ ಜಾನಪದ ಗಾಯನ ತಂಡದ ಗೋವಿಂದರಾಜು ಹಾಗೂ ರಾಜ್ಯ ಜಾನಪದ ಪರಿಷತ್ ನಿರ್ದೇಶಕ ಮಂಜೇಶ್ ತಂಡವು ನಡೆಸಿಕೊಟ್ಟ ಜಾನಪದ ಗೀತ ಗಾಯನ ಕಾರ್ಯಕ್ರಮವು ಗ್ರಾಮಸ್ಥರು ಹಾಗೂ ಶಿಬಿರಾರ್ಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ರಾಷ್ಟ್ರೀಯ ಸೇವಾ ಯೋಜನೆಯ ಹೇಮಾವತಿ ಹಾಗೂ ಯಮುನಾ ತಂಡದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಗಮನ ಸೆಳೆಯಿತು. ವಕೀಲರ ಸಂಘದ ಕಾರ್ಯದರ್ಶಿ ಮಂಜೇಗೌಡ, ಖಜಾಂಚಿ ಪ್ರಸನ್ನಕುಮಾರ್, ಪದಾಧಿಕಾರಿಗಳಾದ ಅಪ್ಪನಹಳ್ಳಿ ಅರುಣ್, ನ್ಯಾಯಾಲಯದ ಸಿಬ್ಬಂದಿ ಮನು, ಗ್ರಾಮದ ಮುಖಂಡ ಶಿವರಾಮೇಗೌಡ ಸೇರಿದಂತೆ ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಪ್ರಜಾಪವರ್ ನ್ಯೂಸ್. ರೋಟರಿ ಸಂಸ್ಥೆಯಿಂದ ಹೊಮ್ಮ ನಂಜುಂಡನಾಯಕರಿಗೆ ಸನ್ಮಾನ. ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಪ್ರಜಾಪವರ್ ಟಿವಿ ಜಿಲ್ಲಾ ವರದಿಗಾರ ಹೊಮ್ಮ ನಂಜುಂಡನಾಯಕ ಅವರನ್ನು ರೋಟರಿ ಸಂಸ್ಥೆ ವತಿಯಿಂದ ಸನ್ಮಾನಿಸಲಾಯಿತು. ನಗರದ ರೋಟರಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು, ಕಾರ್ಯದರ್ಶಿ ಕೆಂಪನಾಪುರ ಸಿದ್ದರಾಜು, ಕಾಳನಹುಂಡಿ ಗುರುಸ್ವಾಮಿ, ಕೆಂಪನಾಪುರ ಮಹದೇವಸ್ವಾಮಿ, ಯೋಗರಾಜು ಮತ್ತು ಶ್ರೀನಿವಾಸನ್ ಮತ್ತು ನಾರಾಯಣ್ ಮತ್ತು ಎಲ್. ನಾಗರಾಜು, ಅಂಕಶೆಟ್ಟಿ, ಪಾಪಣ್ಣ, ಗುರುಸ್ವಾಮಿ, ಮಹದೇವಸ್ವಾಮಿ, ಸಂಜಯ್ ಕುಮಾರ್ ಜೈನ್, ಸಿದ್ದಮಲ್ಲಪ್ಪ ಮತ್ತು ರಾಜಣ್ಣ, ರತ್ನಮ್ಮ, ಭವಾನಿದೇವಿ, ಅಶೋಕ್ ಇತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಶಾಸಕ ಪುಟ್ಟರಂಗಶೆಟ್ಟಿಗೆ ಸಚಿವ ಸ್ಥಾನ ನೀಡಲು ಎಚ್. ನಾಗರಾಜ್ ಒತ್ತಾಯ. ನಾಳೆ ನಗರಕ್ಕೆ ಆಗಮಿಸುವ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ದಾಖಲೆ ನಿರ್ಮಿಸಿರುವ ಸಿ. ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಮಾದಿಗ ಸಮುದಾಯದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಮುಖಂಡ ಎಚ್. ನಾಗರಾಜ್ ಒತ್ತಾಯಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಹಿಂದುಳಿದ ವರ್ಗಗಳ ಏಕೈಕ ಶಾಸಕರಾದ ಪುಟ್ಟರಂಗಶೆಟ್ಟಿ ಅವರು ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಿದ್ದಾರೆ. ಉಪ್ಪಾರ ಸಮಾಜ ಮತದಾರರು ಹೆಚ್ಚು ಇರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿಸುವಂತೆ ಜಾಗೃತಿ ಮೂಡಿಸಿದ್ದಾರೆ. 2008ರಿಂದ ನಿರಂತರವಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಎಂದರು. ಶಾಸಕರಾದ ಸಿ. ಪುಟ್ಟರಂಗಶೆಟ್ಟಿ ಅವರು ಕಾಂಗ್ರೆಸ್ ಪಕ್ಷದಿಂದಲೇ ರಾಜಕೀಯ ಆರಂಭಿಸಿದರು. ಅಧಿಕಾರ ಇರಲಿ ಇಲ್ಲದಿದ್ದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ. ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರಾಗಿ ಪಕ್ಷ ಬೆಳೆಸಿದ್ದಾರೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಟ್ಟ ಅಭಿಮಾನಿಯಾಗಿರುವ ಶಾಸಕ ಸಿ. ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಎಂದು ಕಾಂಗ್ರೆಸ್ ವರಿಷ್ಠರಿಗೆ ನಾಳೆ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಅರಕಲವಾಡಿ ಜವರಯ್ಯ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರಾಮಸಮುದ್ರ ಶಿವಕುಮಾರ್, ಮಲ್ಲಮ್ಮನಹುಂಡಿ ಚೆನ್ನಬಸವಯ್ಯ ಮತ್ತು ಆರ್. ಸುಂದರ್, ಲಿಂಗರಾಜು, ಚೂಡಾ ಸದಸ್ಯ ಅಂಬಿಕಾ, ಲಿಂಗರಾಜು ಹಾಜರಿದ್ದರು. ವರದಿ ಹೊಮ್ಮನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಕನ್ನಡ ರಾಜ್ಯೋತ್ಸವ. ಗೋಣಿಬೀಡು ಹೋಬಳಿ ಮೂಲರಹಳ್ಳಿ ಅಡ್ಡಗುಡ್ಡೆಯಲ್ಲಿ ಕನ್ನಡದ ಹಳ್ಳಿ ಹಬ್ಬ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಹೋಬಳಿ ವ್ಯಾಪ್ತಿಯ ಮೂಲರಹಳ್ಳಿ ಅಡ್ಡಗುಡ್ಡೆ ಬಿಎಸ್ಎನ್ಎಲ್ ಟವರ್ ಹತ್ತಿರ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದ ಹಳ್ಳಿ ಹಬ್ಬವನ್ನು ಭಾನುವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು.
ಹಳ್ಳಿಯ ಬೀದಿಗಳಲ್ಲಿ ಕುಂಭ ಕಳಸದೊಂದಿಗೆ ಮಹಿಳೆಯರು ಮಕ್ಕಳಿಂದ ಭಾರತಾಂಬೆ ಹಾಗೂ ವಿವಿಧ ದೇವತೆಗಳ ವೇಷಧಾರಿಗಳ ಮೆರವಣಿಗೆ ಜೊತೆಗೆ ನಾಸಿಕ್ ಡೋಲ್, ಹಳ್ಳಿ ವಾದ್ಯ, ಕಹಳೆ ಮೊದಲಾದ ಸಾಂಪ್ರದಾಯಿಕ ವಾದ್ಯಗಳು ಹಬ್ಬಕ್ಕೆ ವಿಶೇಷ ಮೆರುಗನ್ನ ನೀಡಿದವು. ಸಾಹಿತ್ಯ ಸಂಸ್ಕೃತಿಯ ಸಡಗರ ಕಾರ್ಯಕ್ರಮದ ಅಂಗವಾಗಿ ಕವಿಗೋಷ್ಠಿ, ಕ್ರೀಡಾಕೂಟ, ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಸಾಹಿತಿ ಮೇಕನಗದ್ದೆ ಲಕ್ಷ್ಮಣಗೌಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿ, ಇಂತಹ ಒಂದು ಹಳ್ಳಿ ಪರಂಪರೆಯ ಹಬ್ಬವು ಸಾಹಿತ್ಯ ಪರಿಷತ್ತಿಗೆ ಹೊಸ ಆಯಾಮವನ್ನು ತಂದಿದೆ. ಸುಗ್ಗಿ ಹಬ್ಬದ ರೀತಿ ಹಳ್ಳಿಯ ವಾತಾವರಣವೇ ಉಲ್ಲಾಸಭರಿತವಾಗಿದೆ ಎಂದು ಪ್ರಶಂಸಿದರು. ಸ್ಥಳೀಯ ನಾಯಕರು ಹರ್ಷವನ್ನ ವ್ಯಕ್ತಪಡಿಸಿದರು. ನಂತರ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಡಿಕೆ ಲಕ್ಷ್ಮಣಗೌಡರು ನಾಡದೇವಿಗೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡುತ್ತಾ, ನಮ್ಮ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಸಂಸ್ಕೃತಿ ಸಮಾರಂಭ ಜರುಗಿರುವುದು ಹೆಮ್ಮೆಯ ವಿಚಾರ ಎಂದರು. ನಂತರ ಗೋಣಿಬೀಡು ಹೋಬಳಿ ಅಧ್ಯಕ್ಷ ನವೀನ್ ಆನೆದಿಬ್ಬ ಮಾತನಾಡಿ, ಹಳ್ಳಿಯವರ ಶ್ರದ್ಧಾ ಭಾಗವಹಿಸುವಿಕೆ ಇಲ್ಲದೆ ಇಷ್ಟು ಭವ್ಯ ಕಾರ್ಯಕ್ರಮ ಸಾಧ್ಯವಾಗುತ್ತಿರಲಿಲ್ಲ. ಇದರ ಶ್ರೇಯಸ್ಸು ಸಂಪೂರ್ಣ ಹಳ್ಳಿ ಹಬ್ಬ ಸಮಿತಿಯದ್ದು ಎಂದು ನುಡಿದರು. ಮೂಲರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಷ್ಪಾ ಅವರು, ಈ ಹಳ್ಳಿ ಹಬ್ಬ ಪ್ರತಿ ವರ್ಷವೂ ನಡೆಯಬೇಕು, ಪಂಚಾಯಿತಿಯಿಂದ ಸದಾ ಸಹಕಾರ ಇರುತ್ತದೆ ಎಂದು ಭರವಸೆಯನ್ನ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಕರ್ನಾಟಕ ಸಾಹಿತ್ಯ ಸಂಭ್ರಮ ವೇದಿಕೆ ರಾಜ್ಯಾಧ್ಯಕ್ಷ ಎಂಎಸ್ ನಾಗರಾಜ್, ನೌಕರರ ಸಂಘದ ಅಧ್ಯಕ್ಷ ನವೀನ್ ಬಿಆರ್ ಮತ್ತು ಕಸಬಾ ಹೋಬಳಿ ಅಧ್ಯಕ್ಷ ರವಿ ಕುನ್ನಳ್ಳಿ ಮತ್ತು ಬಾಳೂರು ಹೋಬಳಿ ಅಧ್ಯಕ್ಷ ಸೋಮೇಶ್ ಗೌಡ್ರು, ತಾಲೂಕು ಹಾಗೂ ಗೋಣಿಬೀಡು ಹೋಬಳಿಯ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ಸಿಗೆ ಕಾರಣರಾದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಬೀಳ್ಕೊಡುಗೆ ಹಾಗೂ ಸ್ವಾಗತ ಸಮಾರಂಭ. ಕುಷ್ಟಗಿ ತಾಲೂಕಿನ ಸಮೀಪದ ಗುಮಗೇರೆ ಗ್ರಾಮದಲ್ಲಿ ಆಯೋಜಿಸಿದ ಗ್ರಾಮ ಪಂಚಾಯತ್ ಗುಮಗೇರದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸಿ ಬೇರೆ ಕಡೆ ವರ್ಗಾವಣೆಗೊಂಡ, ನಿವೃತ್ತಿಯಾಗಿರುವ ಮತ್ತು ವರ್ಗಾವಣೆಗೊಂಡು ಸದಾರಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿರುವ ಸಿಬ್ಬಂದಿಯವರಿಗೆ ಸನ್ಮಾನ ಕಾರ್ಯಕ್ರಮ ಸರಳವಾಗಿ ಜರುಗಿತು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ನೂತನ ಪಿಡಿಒ ಶಿವಬಸಪ್ಪ ತುಂಬಾದ್ ಮಾತನಾಡಿದರು. ಪಿಡಿಒ ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡ ಬಸಪ್ಪ ಮಂಟ್ರಂಗಿ ಹಾಗೂ ಮಲ್ಲಪ್ಪ ಕುಂಬಾರ್ ಸಮಾರಂಭದ ಕುರಿತು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ನೂತನ ಕಾರ್ಯದರ್ಶಿಯಾಗಿ ಆಗಮಿಸಿದ ಮಂಜುನಾಥ್ ಕಮ್ಮಾರ್ ಹಾಗೂ ನಿವೃತ್ತಿಗೊಂಡ ನೀರಗಂಟಿ ತಿಮ್ಮಣ್ಣ ನಾಯಕ್ ಒಳಗೊಂಡು 5 ಸನ್ಮಾನಿಸಲಾಯಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅಧ್ಯಕ್ಷ ಪರಸಪ್ಪ ಗಂಗನಾಳ, ತಮ್ಮ ಆಡಳಿತ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ ಪಿಡಿಒಗಳ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಇನ್ನು ವರ್ಗಾವಣೆಗೊಂಡ ಪಿಡಿಒಗಳ ಬಗ್ಗೆ ಸಿಬ್ಬಂದಿಯವರು ಪರವಾಗಿ ಕಂಪ್ಯೂಟರ್ ಆಪರೇಟರ್ ಹನುಮಂತ ಕುರಿ ಕೆಲ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಲಕ್ಷ್ಮವ್ವ ಚಿಪ್ರಿ, ಗ್ರಾಮ ಪಂಚಾಯಿತಿ ವಿಆರ್ಡಬ್ಲ್ಯೂ ಕಾರ್ಯಕರ್ತರ ಕರಿಯಪ್ಪ ಗಂಗನಾಳ, ಸರ್ವ ಸದಸ್ಯರು, ಸರ್ವ ಸಿಬ್ಬಂದಿಯವರು ಮತ್ತು ಗ್ರಂಥಪಾಲಕಿ ಹಾಗೂ ಊರಿನ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಕೊಪ್ಪಳ. ನಾಯಕನಹಟ್ಟಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಮತ್ತು ಚೌಳೂರು ಗ್ರಾಮ ಪಂಚಾಯಿತಿ 2 ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮ ಯೋಜನೆ ಅಡಿಯಲ್ಲಿ ದತ್ತು ಪಡೆಯಲಾಗಿದೆ ಎಂದು ತಾಲೂಕು ಪಂಚಾಯಿತಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಶಶಿಧರ್ ಹೇಳಿದರು. ನಾಯಕನಹಟ್ಟಿ ಸಮೀಪದ ಗೌಡಗೆರೆ ಗ್ರಾಮ ಪಂಚಾಯಿತಿಯ ಕಾಯಕ ಗ್ರಾಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಪ್ರತಿ ತಿಂಗಳಿಗೊಮ್ಮೆ ಆನ್ಲೈನ್ ಸಭೆ ಆಗಬೇಕು, ಗ್ರಾಮ ಸಭೆ, ವಾರ್ಡ್ ಸಭೆ ನಡೆಸಬೇಕು. ಇನ್ನು ನೀರಿನ ಸಮಸ್ಯೆ ಹಾಗೂ ಹಳ್ಳಿನ ಸಮಸ್ಯೆಗಳು ಏನಿದೆ ಎಂದು ತಿಳಿದುಕೊಳ್ಳಬೇಕು. ನೀವುಗಳು 3 ಮತ್ತು 4 ತಿಂಗಳಿಗೊಮ್ಮೆ ಸಭೆ ಮಾಡಿದರೆ ಅದು ಹೇಗೆ ಗೊತ್ತಾಗುತ್ತದೆ? ಪ್ರತಿ ತಿಂಗಳು ಸಭೆ ಮಾಡಿದರೆ ನಿಮ್ಮ ಕಿವಿಗೆ ಹೋಗುತ್ತೆ. ಇನ್ನು ನಿಯಮಿತವಾಗಿ ಸಭೆ ನಡೆಯುವುದನ್ನು ಚೆಕ್ ಮಾಡುತ್ತೇನೆ ಎಂದರು. ಕ್ರಿಯಾ ಯೋಜನೆಗಳು ತಯಾರು ಮಾಡಬೇಕು. ಗ್ರಾಮ ಪಂಚಾಯಿತಿಯ ತೆರಿಗೆ ವಸೂಲಿ ಮಾಡಬೇಕಾಗಿದೆ. ಸಂಗ್ರಹಿಸುವ ಅಧಿಕಾರ ಇದೆ. ಖರ್ಚು ಮಾಡುವುದಕ್ಕೆ ನಿಮಗೆ ಅಧಿಕಾರ ಇದೆ. ನಿಮ್ಮ ಗ್ರಾಮಗಳಲ್ಲಿ ಮನೆಗಳು, ಸೋಲಾರ್ ಪ್ಲಾಟ್, ಮಿಲ್ಲುಗಳು ಮತ್ತು ಯಾವುದಾದರೂ ಕೈಗಾರಿಕೆ ಇದೆಯೇ? ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ನಿಮ್ಮ ಗ್ರಾಮದಲ್ಲಿ ಏನಾದರೂ ಇದ್ದಾವೆಯೇ ಎಂದು ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿದುಕೊಳ್ಳಬೇಕು ಎಂದರು. ಅನುದಾನ ಗ್ರಾಮ ಪಂಚಾಯಿತಿಗೆ ಸ್ಥಳೀಯ ಸರ್ಕಾರಗಳು ಗ್ರಾಮ ಪಂಚಾಯಿತಿಯನ್ನು ಹೊರತುಪಡಿಸಿದರೆ ಇನ್ನು ಯಾವುದೇ ಇಲಾಖೆಗಳಿಗೆ ಕಂದಾಯವನ್ನು ವಿಧಿಸಿ ವಸೂಲಿ ಮಾಡುವಂತಹ ಅಧಿಕಾರ ಇರುವುದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಂಜುಳಾ ಜಿಎಚ್ ಅಧ್ಯಕ್ಷರು, ಗೌಡ್ಕೆರೆ ಗ್ರಾಮ ಪಂಚಾಯಿತಿ ಮಂಜಕ್ಕ ಉಪಾಧ್ಯಕ್ಷರು, ಸದಸ್ಯರಾದ ಟಿ ರಂಗಪ್ಪ, ಶಾಂತಮ್ಮ,
ರೇವಮ್ಮ, ಮಂಜಮ್ಮ, ವೆಂಕಟೇಶ್, ನಾಗಣ್ಣ, ಸಣ್ಣಪ್ಪ, ಸರೋಜಮ್ಮ ಮತ್ತು ರಾಧಮ್ಮ, ಕೆಂಗುರುದ್ರಪ್ಪ ಮತ್ತು ಲಕ್ಷ್ಮಣ್ ಹೆಚ್, ಅನ್ನಪೂರ್ಣೇಶ್ವರಿ, ಓಬಳೇಶ್, ತಿಪ್ಪೇಶ್ ಗಿಣಿಯರ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈಶ್ವರಪ್ಪ ಹಾಗೂ ಸಿಬ್ಬಂದಿಗಳು, ಡಿಜಿ ಗೋವಿಂದಪ್ಪ ಹಾಗೂ ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವರ್ ಟಿವಿ. ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿಯ ಪಿ ಮಹದೇವಪುರದಲ್ಲಿ ಬುಧವಾರ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ, ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಲಿ ಮಾಜಿ ಸದಸ್ಯರು ಹಾಗೂ ಗ್ರಾಮಸ್ಥರ ಸಹಯೋಗದೊಂದಿಗೆ ಇಲ್ಲಿನ ಕೋಟಕ್ ಮಹೇಂದ್ರ ಬ್ಯಾಂಕ್ ಮುಂಭಾಗ ಕೆನರಾ ಬ್ಯಾಂಕ್ ಇಲ್ಲವೇ ರಾಷ್ಟ್ರೀಕೃತ ಬ್ಯಾಂಕ್ ತೆರೆಯುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಇದೆ, ಆದರೆ ಇಲ್ಲಿನ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಮಹಿಳಾ ಸ್ವಸಹಾಯ ಸಂಘದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ನೌಕರರಿಗೆ ಸದರಿ ಬ್ಯಾಂಕ್ನಿಂದ ಸಬ್ಸಿಡಿ ಸಾಲ ನೀಡದೆ ಸರಿಯಾದ ರೀತಿಯ ಸೇವೆ ಸಿಗದಂತಾಗಿ ಸಾರ್ವಜನಿಕರು ಅನ್ಯಾಯಕ್ಕೆ ಒಳಗಾಗಿ ಸರ್ಕಾರದ ನಾನಾ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಆದರೆ ಈ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ, ಬ್ಯಾಂಕ್ ಪ್ರಾರಂಭದಿಂದಲೂ ಇದೇ ಸಮಸ್ಯೆಯನ್ನ ಜನಸಾಮಾನ್ಯರು ಎದುರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಆದ್ದರಿಂದ ಸಂಬಂಧಿಸಿದ ಮೇಲಾಧಿಕಾರಿಗಳು ಕೂಡಲೇ ಈ ಬ್ಯಾಂಕ್ ರದ್ದು ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ತೆರೆಯಲು ಸಹಕರಿಸಬೇಕು. ಇದಕ್ಕೆ ಉತ್ತರ ಸಿಗದಿದ್ದ ಪಕ್ಷದಲ್ಲಿ ನಿರಂತರವಾಗಿ ಚಳುವಳಿ ಮುಂದುವರಿಸಲಾಗುವುದು ಎಂಬುದಾಗಿ ಎಚ್ಚರಿಸಿದ ಪ್ರತಿಭಟನಾಕಾರರು ಸ್ಥಳಕ್ಕೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಆಗಮಿಸಿ ಮನವಿ ಸ್ವೀಕರಿಸುವ ತನಕ ಪ್ರತಿಭಟನೆಯನ್ನ ಹಿಂಪಡೆಯದೆ ಬ್ಯಾಂಕ್ ವಿರುದ್ಧ ಧಿಕ್ಕಾರ ಕೂಗುತ್ತಾ ಸ್ಥಳದಲ್ಲಿ ಪಟ್ಟು ಹಿಡಿದು ಕೂತರು. ಬಳಿಕ ಪ್ರತಿಭಟನೆ ಸ್ಥಳಕ್ಕೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ರಾಘವೇಂದ್ರ ಆಗಮಿಸಿ ಮನವಿ ಸ್ವೀಕರಿಸಿ ಈ ಬಗ್ಗೆ ಕ್ರಮ ವಹಿಸುವುದಾಗಿ ಎಂದು ತಿಳಿಸಿದ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ಸಂಘದ ಜಿಲ್ಲಾಧ್ಯಕ್ಷೆ ಶಾಂತಮ್ಮ, ತಾಲೂಕು ಸಂಘದ ಅಧ್ಯಕ್ಷ ಚಿಕ್ಕಣ್ಣ, ಮುಖಂಡರಾದ ತ್ಯಾಗರಾಜ್, ಜಯಪ್ರಕಾಶ್, ರೈತ ಮುಖಂಡರಾದ ಜಂಪಣ್ಣ, ಚೌಳೂರು ಪ್ರಕಾಶ್, ಹನುಮಂತರಾಯ ಮತ್ತು ರಾಜಣ್ಣ, ನವೀನ್ ಗೌಡ, ನಿವೃತ್ತ ಶಿಕ್ಷಕ ಚಿಕ್ಕಣ್ಣ, ಗೌರಮ್ಮ ಮತ್ತು ಜಿನೇಂದ್ರ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್, ಪ್ರಜಾಪವರ್ ಟಿವಿ, ಪರಶುರಾಂಪುರ. ಗೌರಿಬಿದನೂರು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಮಂಗಳವಾರ ತಾಲೂಕು ಪಂಚಾಯಿತಿ ಮಟ್ಟದ ಗ್ರಾಮೀಣ ಮಕ್ಕಳಿಗಾಗಿ ಚತುರ ಆಟಗಳ ಉತ್ಸವವನ್ನು ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಆವರಣದಲ್ಲಿ ಆಯೋಜಿಸಲಾಯಿತು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಿಕೆ ಹೊನ್ನಯ್ಯ ಮಾತನಾಡಿ, ಚದುರಂಗವು ಬುದ್ಧಿವಂತಿಕೆಯ ಆಟ, ಏಕಾಗ್ರತೆ, ಗುರಿ ತಲುಪುವ ಚಾಕಚಕ್ಯತೆಯನ್ನು ಚೆಸ್ ನಮಗೆ ಕಲಿಸಿಕೊಡುತ್ತದೆ ಎಂದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಯ್ಕೆಯಾದ ವಿಜೇತರು ತಾಲೂಕು ಮಟ್ಟದ ಚತುರ ಆಟಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ತಾಲೂಕು ಮಟ್ಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಲಾಗುವುದು ಎಂದರು. ಚದುರಂಗ ಆಟದಲ್ಲಿ ದೀಕ್ಷಾ ಪ್ರಥಮ ಸ್ಥಾನ ಗಳಿಸಿದರೆ ಚೇತುಶ್ರೀ ದ್ವಿತೀಯ ಸ್ಥಾನ ಪಡೆದರು. ಕೇರಂನಲ್ಲಿ ಬಾಲಾಜಿ ಪ್ರಥಮ ಸ್ಥಾನ ಪಡೆದರೆ ವಿನಯ್ ದ್ವಿತೀಯ ಸ್ಥಾನ ಪಡೆದರು. ವಿಜೇತರಾದ ಮಕ್ಕಳಿಗೆ ಇಒಜಿ ಕೆ ಹೊನ್ನಯ್ಯ ಬಹುಮಾನ ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಗಂಗಾರೆಡ್ಡಿ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ನರಸಿಂಹಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಆಯೋಜಕರು, ಶಿಕ್ಷಕರು, ಅರಿವು ಕೇಂದ್ರ ಗ್ರಂಥಪಾಲಕರು, ಶಾಲಾ ಮಕ್ಕಳು ಮತ್ತು ತಾಲೂಕು ಪಂಚಾಯಿತಿ ಸಿಬ್ಬಂದಿ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಅಡ್ಡಕತ್ತರಿಯಲ್ಲಿ ಸಿಲುಕಿದ ಗೌಡಕೊಪ್ಪ ದೊಡ್ಲಿಮನೆ ಗ್ರಾಮಸ್ಥರು ತಾವೇ ಸ್ವತಃ ರಸ್ತೆ ನಿರ್ಮಾಣಕ್ಕೆ ಮುಂದಾದ ಸೌಲಭ್ಯ ವಂಚಿತರು. ಮುಂಬರುವ ಚುನಾವಣೆಗಳಲ್ಲಿ ಮತದಾನ ಬಹಿಷ್ಕರಿಸಲು ನಿರ್ಧಾರ. ಹೊಸನಗರ ತಾಲೂಕು ಕೋಡೂರು ಹಾಗೂ ಮುಂಬಾರು ಗ್ರಾಮ ಪಂಚಾಯಿತಿಯ ನಡುವಿನ ಆಡಳಿತದಲ್ಲಿ ಅಡ್ಡಕತ್ತರಿಯಲ್ಲಿ ಸಿಲುಕಿಕೊಂಡ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಹಾಗೂ ಹಿಂದುಳಿದವರು ಸೇರಿದಂತೆ ಆ ಭಾಗದಲ್ಲಿ ವಾಸಿಸುತ್ತಿರುವ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ಸರ್ಕಾರದ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿ ಜೀವನ ನಡೆಸುತ್ತಿದ್ದು, ಬೇಸತ್ತ ಗ್ರಾಮಸ್ಥರು ಇಂದು ತಮ್ಮ ಗ್ರಾಮಕ್ಕೆ ಸಂಪರ್ಕಿಸುವ ಗೌಡಕೊಪ್ಪ ದೊಡ್ಲಿಮನೆ ಸಂಪರ್ಕ ರಸ್ತೆಯನ್ನು ಗ್ರಾಮಸ್ಥರೇ ಒಗ್ಗೂಡಿ ದುರಸ್ತಿಗೊಳಿಸುತ್ತಿರುವ ಮೂಲಕ ಸರ್ಕಾರದ ವ್ಯವಸ್ಥೆಯ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಗ್ರಾಮದ ಕೇಶವ, ದಿನೇಶ, ರಾಜೇಶ, ಬಾಲಚಂದ್ರ, ಓಂಕಾರಪ್ಪ, ಮಾಸ್ತೆಯಪ್ಪ ಮತ್ತು ಮಂಜು, ಯುವರಾಜ್, ಸುದರ್ಶನ್, ಸೀನಾ,
ಕುಲಾಲ್ ಮತ್ತು ರಂಗಪ್ಪ, ರಾಜಪ್ಪ, ರಾಜೇಂದ್ರ, ಮಂಜುನಾಥ್, ನಾರಾಯಣ ಭಟ್ ಸೇರಿದಂತೆ ಹಲವಾರು ಜನರು ಭಾಗಿಯಾಗಿ ಗ್ರಾಮಸ್ಥರು ತಮ್ಮ ದೈನಂದಿನ ಕೆಲಸ ಕಾರ್ಯ ಬಿಟ್ಟು ತಮ್ಮೂರಿನ ಜನರಿಗೆ ಮೂಲಭೂತ ಆಗಿ ಬೇಕಾಗಿರುವ ರಸ್ತೆ ಸಂಪರ್ಕವನ್ನು ತಾವೇ ಸ್ವತಃ ನಿರ್ಮಿಸುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಬಾರಿಸಿ ಗ್ರಾಮಕ್ಕೆ ಅಗತ್ಯವಿರುವ ವಿವಿಧ ಮೂಲಭೂತ ಸೌಕರ್ಯ ದೊರಕದಿದ್ದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸುವ ನಿರ್ಧಾರವನ್ನು ವ್ಯಕ್ತಪಡಿಸಿದರು. ಈ ರಸ್ತೆ ಮೂಲಕ ಪ್ರತಿದಿನ 10 ಶಾಲಾ ಮಕ್ಕಳು, ವಯೋವೃದ್ಧರು, ಅನಾರೋಗ್ಯ ಪೀಡಿತ ಗ್ರಾಮಸ್ಥರು ಆಸ್ಪತ್ರೆ ಕಚೇರಿಗಳಿಗೆ ತೆರಳುತ್ತಿರುವ ಕಾರಣ ತತ್ಕ್ಷಣ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಸಾಮಾನ್ಯ ಜನರಂತೆ ಬದುಕಲು ಬಿಡುವಂತೆ ಆಗ್ರಹಿಸಿದರು. ಈ ಗ್ರಾಮೀಣ ರಸ್ತೆಯ ಮೂಲಕ ಪ್ರತಿದಿನ ಕಲ್ಲು, ಸೈಜು, ಮರಳು ತುಂಬಿದ ಹಲವಾರು ಟಿಪ್ಪರ್ಗಳು ರಾಜಾರೋಷವಾಗಿ ಪ್ರಭಾವಿ ರಾಜಕಾರಣಿಗಳ ಕೈಗೊಂಬೆಯಾಗಿ ಓಡಾಡುತ್ತಿದ್ದು, ಈ ರಾಜಕಾರಣಿಗಳು ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲೇ ಕಲ್ಲು ಬೇಲಿ ನಿರ್ಮಿಸಿ ಅರಣ್ಯ ಭೂಮಿಯನ್ನು ಕಬಳಿಸಲು ಹುನ್ನಾರ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂತು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಪ್ರದೇಶಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಮೂಲಭೂತ ಸೌಲಭ್ಯ ಒದಗಿಸಬೇಕು, ಇಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದರು. ಇನ್ನು ತಪ್ಪಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಭಾರೀ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಶಿವಮೊಗ್ಗ. ಶಿಗ್ಗಾವಿ ನಗರದ ಪ್ರತಿಷ್ಠಿತ ಶಾಲೆ ಫೀನಿಕ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇಂದು ಇನ್ವೆಸ್ಟಿಟ್ಯೂಟರ್ ಸಮಾರಂಭ, ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯನ್ನು ಸಂಯುಕ್ತವಾಗಿ ಭವ್ಯವಾಗಿ ಆಚರಿಸಲಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶಿಗ್ಗಾವಿ ಬ್ಲಾಕ್ ಶಿಕ್ಷಣಾಧಿಕಾರಿ ಶ್ರೀ ಎಂಬಿ ಅಂಬಿಗೆರವರು ಹಾಗೂ ವಿಶೇಷ ಅತಿಥಿಯಾಗಿ ಪದವಿ ಪೂರ್ವ ಕಾಲೇಜು ಅಧ್ಯಕ್ಷರು ನಾಗರಾಜ್ ದ್ಯಾಮನಕೊಪ್ಪ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಶೋಭಿಸಿದರು. ಕಾರ್ಯಕ್ರಮವನ್ನು ಶಾಲೆಯ ವಿದ್ಯಾರ್ಥಿಗಳ ಸ್ವಾಗತ ಮೆರವಣಿಗೆ ಮೂಲಕ ಆರಂಭಿಸಲಾಯಿತು. ನಂತರ ಶಾಲಾ ಧ್ವಜಾರೋಹಣ ಹಾಗೂ ಶಾಲೆಗೆ ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ನೀಡಿಕೆ ಮಾಡಲಾಯಿತು. ಅತಿಥಿಗಳು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ, ಜವಾಬ್ದಾರಿ ಮತ್ತು ಶಿಸ್ತಿನ ಮಹತ್ವವನ್ನು ವಿವರಿಸಿದರು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳು ಕನ್ನಡದ ಪರಂಪರೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದರು. ಮಕ್ಕಳ ದಿನಾಚರಣೆಯ ಭಾಗವಾಗಿ ಮನೋರಂಜನಾ ಕಾರ್ಯಕ್ರಮಗಳು, ನೃತ್ಯ ಹಾಗೂ ಹಾಡು, ವಿಭಿನ್ನ ಸ್ಪರ್ಧೆಗಳು ನಡೆಯುವ ಮೂಲಕ ಮಕ್ಕಳು ಸಂತೋಷವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಈ ಶಿಕ್ಷಣ ಸಂಸ್ಥೆಯ ಈ ಎಲ್ಲ ಕಾರ್ಯಕ್ರಮ ಎಲ್ಲರಿಗೂ ಮಾದರಿ ಹಾಗೂ ಉತ್ತಮ ಉದಾಹರಣೆಯಾಗಿದೆ. ಎಷ್ಟೊಂದು ಶಿಸ್ತು, ಸಹನೆ, ಗಾಂಭೀರ್ಯ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಇರುವ ಆಸಕ್ತಿ ನಿಜಕ್ಕೂ ಶ್ಲಾಘನೀಯ. ಶಾಲೆಯ ಶಿಕ್ಷಕರ ಜವಾಬ್ದಾರಿ ಅತಿ ಹೆಚ್ಚಾಗಿ ಕಾಣುತ್ತಿದೆ. ಈ ವಾತಾವರಣ ಈ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವುದು ಅವರ ಅದೃಷ್ಟ ಹಾಗೂ ಕನ್ನಡ ನಾಡಿನ ಸಂಸ್ಕೃತಿ, ಕಲಾ, ಸಾಹಿತ್ಯ, ನೃತ್ಯ ನಿರೂಪಕ ಮಾಡಿ ಎಲ್ಲರ ಮನ ಸೂರೆಗೊಂಡರು. ಮಕ್ಕಳ ವೇಷಭೂಷಣ ಎಲ್ಲರ ಕಣ್ಮನ ಸೆಳೆದವು. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪಾಲಕರು ಆಗಮಿಸಿ ಮಕ್ಕಳ ಎಲ್ಲ ಕಾರ್ಯಕ್ರಮವನ್ನು ನೋಡಿ ವಿಸ್ಮಯಗೊಂಡರು. ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿಶೇಷ ಸಾಧಕ ಸಿಬ್ಬಂದಿಗಳು ಇದ್ದಾರೆ ಹಾಗೂ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇದ್ದಾರೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು, ಕಾರ್ಯಕ್ರಮದ ನೋಡಲು ಬಂದಂತಹ ಪಾಲಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಶಾಲೆಯ ಪ್ರಾಂಶುಪಾಲರು ಮಾತನಾಡಿ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಮತ್ತು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಯನ್ನು ಗುರಿಯಾಗಿಸಿಕೊಂಡು ಶಾಲೆಯು ಮುಂದುವರಿಯುವ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ಶಾಲೆಯಲ್ಲಿ ನಡೆದ ನಾನಾ ಸ್ಪರ್ಧಾ ವಿಜೇತರಿಗೆ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಡಾಕ್ಟರ್ ಎಂಎಂ ತೀರ್ಲಾಪುರ, ಉಪಾಧ್ಯಕ್ಷರು ಶ್ರೀ ನರಹರಿ ಕಟ್ಟಿ ಮತ್ತು ಕಾರ್ಯದರ್ಶಿ ಶ್ರೀಮತಿ ರಾಣಿ ತಿರ್ಲಾಪುರ, ಶಾಲೆಯ ಪ್ರಾಂಶುಪಾಲರು ಶ್ರೀ ಗಿರಿಧರ್ ಇಮಲಾ ಹಾಗೂ ಶಾಲೆಯ ಪಿಆರ್ಒ ಶ್ರೀ ಶಶಾಂಕ ಕೌಜಲಗಿ ಮತ್ತು ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಪೋಷಕರು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ಹಡಪದ, ಶಿಗ್ಗಾವ, ಪ್ರಜಾಪವರ್ ನ್ಯೂಸ್. ಹುಣಸೂರು ನವೆಂಬರ್ 18 ನಗರದ ಡಿಡ್ ಸಂಸ್ಥೆ ಆವರಣದಲ್ಲಿ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ನೇತ್ರ ಪರೀಕ್ಷೆಗೆ ಒಳಗಾದ 110 ಮಂದಿ ಪೈಕಿ 60 ಜನರು ನೇತ್ರ ಚಿಕಿತ್ಸೆ ಪಡೆಯಲು ಆಯ್ಕೆಯಾಗಿ ಬೆಂಗಳೂರಿಗೆ ಆಸ್ಪತ್ರೆಯ ಬಸ್ಸಿನಲ್ಲೇ ಇಂದು ಪ್ರಯಾಣಿಸಿದರು. ಕಳೆದ ತಿಂಗಳು ಆಪರೇಷನ್ ಮಾಡಿಸಿಕೊಂಡ 40 ಜನರಿಗೆ ಉಚಿತ ಕನ್ನಡಕ ಕೂಡ ನೀಡಲಾಯಿತು.
ಶಿಬಿರದ ಉಸ್ತುವಾರಿಯನ್ನ ಆಸ್ಪತ್ರೆಯ ಔಟ್ರೀಚ್ ಯೋಜನೆಯ ಮುಖ್ಯಸ್ಥರು ಮನೋಜ್ ಹಾಗೂ ಸಂಯೋಜಕರು ಶ್ರೀಕಂಠಮೂರ್ತಿ ಹಾಗೂ ಸದೃಢ ಸಂಸ್ಥೆಯ ಮೋಹನ್ ವಹಿಸಿ ಚಿಕಿತ್ಸಾ ಶಿಬಿರದಲ್ಲಿ ನಡೆದುಕೊಳ್ಳಬೇಕಾದ ವಿವರವನ್ನ ನೀಡಿದರು. ಡಾಕ್ಟರ್ ನಿಖಿತಾ ನೇತ್ರ ತಪಾಸಣೆ ನಡೆಸಿದರು. ಆಸ್ಪತ್ರೆ ಸಿಬ್ಬಂದಿ, ಸದೃಢ ಟ್ರಸ್ಟ್ನ ಹಾಗೂ ಡಿಡ್ ಕಾರ್ಯಕರ್ತರು ಸಹಕರಿಸಿದರು. ನೇತ್ರ ತಪಾಸಣೆಗೆ ಒಳಗಾಗುವ ಮುನ್ನ ರಕ್ತದೊತ್ತಡ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಅರಿಯುವ ಪರೀಕ್ಷೆ ಎಲ್ಲರಿಗೂ ಮಾಡಲಾಯಿತು. ಉಚಿತ ನೇತ್ರ ಚಿಕಿತ್ಸೆ ಮುಗಿಸಿಕೊಂಡು 12 ದಿನಗಳಲ್ಲಿ ಹೊಸ ದೃಷ್ಟಿಯೊಂದಿಗೆ 60 ಜನರು ಹುಣಸೂರಿಗೆ ಹಿಂದಿರುಗಲಿದ್ದಾರೆ ಎಂದು ಶಂಕರ್ ಆಸ್ಪತ್ರೆಯ ಸಿಬ್ಬಂದಿ ತಿಳಿಸಿದ್ದಾರೆ. ಡಿಡ್ ಆವರಣದಿಂದ ಚಿಕ್ಕ ಹುಣಸೂರಿನ ಅರಳಿ ಮರದವರೆಗೆ ದೃಷ್ಟಿ ಸಮಸ್ಯೆಗೂ ಒಳಗಾದವರ ದಿನದ ಅಂಗವಾಗಿ ಮೆರವಣಿಗೆ ನಡೆಸಲಾಯಿತು. ವರದಿ ಮಸೀಂ ಶರೀಫ್, ಪ್ರಜಾಪವರ್ ನ್ಯೂಸ್, ಮೈಸೂರು. ಚನ್ನಗಿರಿ ತಾಲೂಕಿನ ಕಲ್ಕೆರೆಯಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವ ಭಕ್ತಿ ಭಾವಪೂರ್ಣವಾಗಿ ಜರುಗಿತು. ಚನ್ನಗಿರಿ ತಾಲೂಕು ಕಲ್ಕೆರೆ ಶ್ರೀ ಕ್ಷೇತ್ರ ಕಲ್ಕೆರೆಯ ಪ್ರಸಿದ್ಧ ಶ್ರೀ ವೀರಾಂಜನೇಯ ಸ್ವಾಮಿ ಮತ್ತು ಶ್ರೀ ಮಹಾಬಳೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ಕಾರ್ತಿಕ ಮಾಸದ ಪವಿತ್ರ ಸಂದರ್ಭದಲ್ಲಿ ದೀಪೋತ್ಸವವನ್ನು ಗ್ರಾಮಸ್ಥರು, ಟ್ರಸ್ಟ್ ಸದಸ್ಯರು ಹಾಗೂ ಭಕ್ತ ವೃಂದದವರು ಭಕ್ತಿಭಾವದಿಂದ ವೈಭವೋತ್ತವಾಗಿ ಆಚರಿಸಿದರು. ದೇವಾಲಯದಲ್ಲಿ ಸಂಪ್ರದಾಯಬದ್ಧ ವೈದಿಕ ಮಂತ್ರೋಚ್ಚಾರಣೆ, ಮಹಾಭಿಷೇಕ ನೆರವೇರಿಸಲಾಯಿತು. ನಂತರ ದೇವರಿಗೆ ವಿಶೇಷ ವಸ್ತ್ರಾಭರಣ ಅಲಂಕಾರ, ಮಹಾನೈವೇದ್ಯ ಮತ್ತು ಕಾಳಿಂಗ ಬೆಳಕಿನ ದೀಪಾರಾಧನೆ ನಡೆಸಲಾಯಿತು. ಸಂಜೆ ವೇಳೆ ದೇವಾಲಯದ ಸಮಗ್ರ ಪ್ರದೇಶವೇ ಸಾವಿರಾರು ದೀಪಗಳ ಬೆಳಕಿನಲ್ಲಿ ಕಂಗೊಳಿಸಿ ಅತಿ ಸುಂದರ ಭಕ್ತಿಮಯ ವಾತಾವರಣ ನಿರ್ಮಾಣವಾಗಿತ್ತು. ಮಹಿಳೆಯರು, ಮಕ್ಕಳು, ಯುವಕರು ಎಲ್ಲರೂ ಕೈಯಲ್ಲಿ ದೀಪ ಹಿಡಿದು ದೇವಾಲಯ ತಿರುಗಿದ ದೀಪ ಮೆರವಣಿಗೆ ಊರಿನ ಸಂಪ್ರದಾಯಕ್ಕೆ ಹೊಸ ಚೈತನ್ಯ ತುಂಬಿತು. ಇನ್ನು ಕಾರ್ಯಕ್ರಮವನ್ನು ಶ್ರೀ ವೀರಾಂಜನೇಯ ಸ್ವಾಮಿ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದು, ಗ್ರಾಮದ ಹಿರಿಯರು, ಯುವಕರು ಮತ್ತು ಭಕ್ತ ಸಮೂಹಗಳು ಸಕ್ರಿಯವಾಗಿ ಪಾಲ್ಗೊಂಡು ದೀಪೋತ್ಸವಕ್ಕೆ ನೆರೆದ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಊರಿನ ಭಕ್ತರು, ಹೊರಗಿನಿಂದ ಆಗಮಿಸಿದ ಭಕ್ತಾದಿಗಳು ಸಹ ಭಾಗವಹಿಸಿ ಶ್ರೀ ವೀರಾಂಜನೇಯ ಹಾಗೂ ಶ್ರೀ ಮಹಾಬಳೇಶ್ವರ ಸ್ವಾಮಿಗಳ ಕೃಪೆಗೆ ಮನಸಾರೆ ಪ್ರಾರ್ಥಿಸಿದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ದಾವಣಗೆರೆ. ಪ್ರಜಾಪವರ್ ನ್ಯೂಸ್. ದಾವಣಗೆರೆ ಜಿಲ್ಲೆಯ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಲ್ಲಿ ಗುತ್ತಿಗೆದಾರರು ಆಹಾರ ಸಾಮಗ್ರಿ ಸರಬರಾಜು ಮಾಡದೆ ವಾರ್ಡನ್ಗಳಿಗೆ ತಮ್ಮ ಇಷ್ಟದ ಅಂಗಡಿಗಳಿಂದ ವಸ್ತುಗಳನ್ನು ಖರೀದಿಸಲು ಒತ್ತಾಯಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಎದುರಾಗಿವೆ. ಈ ಕುರಿತು ಸರ್ಕಾರಕ್ಕೆ ಮೋಸವಾಗಿದೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಅವರು ತಕ್ಷಣ ತನಿಖೆ ನಡೆಸಿ ವರದಿ ಸಲ್ಲಿಸಲು ತಾಲೂಕು ಪಂಚಾಯಿತಿ ಇಒ ರಾಮಭೋವಿ ಮತ್ತು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಿಗೆ ಸಭೆಯಲ್ಲೇ ಸೂಚನೆ ನೀಡಿದರು. ಇನ್ನು 2025-26ನೇ ಸಾಲಿನ ಕೆಡಿಪಿ ತಾಲೂಕು ಮಟ್ಟದ 2ನೇ ತ್ರೈಮಾಸಿಕ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಶಾಸಕರು, ವಾರ್ಡನ್ಗಳು ತಿಂಗಳ ಕೊನೆಯಲ್ಲಿ ಗುತ್ತಿಗೆದಾರರಿಗೆ ಬಿಲ್ ನೀಡಿ ಅಧಿಕಾರಿಗಳಿಂದ ಪಾಸ್ ಮಾಡಿಸಿ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಗಂಭೀರ ಮಾಹಿತಿ ಪಡೆದಿರುವುದಾಗಿ ಹೇಳಿದರು. ಇನ್ನು ಈ ಕುರಿತು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಮಮತಾ ಹೊಸಗೌಡರ್, ತಹಸೀಲ್ದಾರ್ ಎಂಬಿ ಅಶ್ವಥ್, ಇಒ ರಾಮಭೋವಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ದಾವಣಗೆರೆ. ಪ್ರಜಾಪವರ್ ಟಿವಿ. ಮಳವಳ್ಳಿ ಕ್ಷೇತ್ರದ ಶಾಸಕರು, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೂ ಆದ ಪಿಎಂ ನರೇಂದ್ರ ಸ್ವಾಮಿ ಅವರ ಕುರಿತು ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕುರಿತು ಮಾಡಿರುವ ಟೀಕೆಗಳಿಗೆ ಕಾಂಗ್ರೆಸ್ ಮುಖಂಡ ಎಂಪಿ ಶಿವಕುಮಾರ್ ಕ್ಷಮೆ ಕೋರಿದ್ದಾರೆ. ಮಳವಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಲವರ ಪ್ರಚೋದನೆಯಿಂದಾಗಿ ತಾನು ಶಾಸಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಕುರಿತು ಆಕ್ಷೇಪಾರ್ಹ ಪದಗಳನ್ನು ಬಳಸಿ ಟೀಕೆ ಮಾಡಿದ್ದು, ನನ್ನ ಈ ಹೇಳಿಕೆಯ ವಿಡಿಯೋ ಬಳಸಿಕೊಂಡು ವಿರೋಧಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುತ್ತಿದ್ದು, ನನ್ನ ಟೀಕೆ ವಿರೋಧಿಗಳಿಗೆ ಅಸ್ತ್ರವಾಗಿದ್ದು, ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಎಂದು ಹೇಳಿದರು. ಕಳೆದ 10 ವರ್ಷಗಳಿಂದ ಶಾಸಕರಾದ ನರೇಂದ್ರ ಸ್ವಾಮಿ ಅವರ ಕಟ್ಟ ಬೆಂಬಲಿಗನಾಗಿ, ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಶಾಸಕರ ಆದೇಶಗಳನ್ನು ಪಾಲಿಸುತ್ತಾ ಪಕ್ಷದ ಕಾರ್ಯಕ್ರಮ ಹಾಗೂ ಎಲ್ಲ ಚುನಾವಣೆಗಳಲ್ಲೂ ಕಾರ್ಯಕರ್ತರನ್ನ, ಜನರನ್ನ ಸಂಘಟಿಸುವ ಮೂಲಕ ಪಕ್ಷದ ಬಲವರ್ಧನೆಗೆ ದುಡಿಯುತ್ತಿರುವ ನಾನು ಶಾಸಕರ ವಿರುದ್ಧ ಎಂದೂ ಸಹ ಮಾತನಾಡಿದವನಲ್ಲ. ಪಕ್ಷ ಹಾಗೂ ಕಾರ್ಯಕರ್ತರನ್ನು
ಟೀಕಿಸಿದವನಲ್ಲ. ಆದರೆ ಮೊನ್ನೆ ಸೋಮವಾರದಂದು ಕೆಲವರ ಪ್ರಚೋದನೆಯಿಂದ ಆಡಿದ ಮಾತುಗಳು ಶಾಸಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಜುಗರ ಉಂಟು ಮಾಡಿದೆ. ಇದಕ್ಕಾಗಿ ಶಾಸಕರಲ್ಲಿ ಕ್ಷಮೆ ಯಾಚಿಸುತ್ತೇನೆ. ದಯಮಾಡಿ ನನ್ನ ತಪ್ಪನ್ನು ಮನ್ನಿಸಿ ಕ್ಷಮಿಸಬೇಕೆಂದು ಮನವಿ ಮಾಡಿದ ಎಂಪಿ ಶಿವಕುಮಾರ್, ಮುಂದೆ ಇಂತಹ ತಪ್ಪು ನನ್ನಿಂದ ಆಗದಂತೆ ಎಚ್ಚರ ವಹಿಸುವುದರ ಜೊತೆಗೆ ಎಂದಿನಂತೆ ನೀವು ನೀಡುವ ಸೂಚನೆಯಂತೆ ಪಕ್ಷದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವುದಾಗಿ ಶಾಸಕರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಜೊತೆಗೆ ಕಾರ್ಯಕರ್ತರಿಗೆ ಸಹ ನನ್ನ ಹೇಳಿಕೆಯಿಂದ ನೋವಾಗಿದ್ದರೆ ಕ್ಷಮಿಸಿ ಎಂದು ಕೋರಿದ ಅವರು ಎಂದಿನಂತೆ ನನ್ನನ್ನು ಪ್ರೋತ್ಸಾಹಿಸಬೇಕು ಎಂದು ಮನವಿಯನ್ನ ಮಾಡಿದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಮಂಡ್ಯ. ಇದಾಗಿತ್ತು ಇದರದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.